ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಭಿಮಾನಿಗಳೇ ಸಮಸ್ತ ಕರ್ನಾಟಕ ಕನ್ನಡಿಗೆಲ್ಲರಿಗೂ ಈ ಕನ್ನಡಿಗ ರೆಡ್ಡಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಏನಂತಂದರೆ, ಮಂತ್ರಾಲಯಕ್ಕೆ ಬಂದಿದ್ದೀನಿ. ಮಂತ್ರಾಲಯದಿಂದ ಬಿಚ್ಚಲೆ ಮತ್ತು ಇದಕ್ಕೆ ಹೋಗ್ತಾಯಿದ್ದೀನಿ, ಅದು ಪಂಚಮುಖಿಗೆ ಹೋಗ್ತಾಯಿದ್ದೀನಿ. ಆ ಕಡೆ ಕೆಲವೊಂದು ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ಕೊಂಡು, ಅವ್ರ ಅಂಗಡಿ ಹಾಕಿದ್ದಾರೆ, ಅದೆಲ್ಲ ಮಾತಾಡಿಸ್ಕೊಂಡು ಅವ್ರನ್ನ ನೋಡಿಕೊಂಡು ಪರಿಚಯ ಮಾಡಿಕೊಂಡು ನಿಮಗೂ ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ ಗೈಸ್, ಹೋಗೋಣ. ನಿಮಗೇನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಹೋಗೋಣ. ನೋಡಿ ಗೈಸ್, ಇವಾಗ ಪಂಚಮುಖಿ ಬಿಚ್ಚಲಿ ನೋಡಿಕೊಂಡು ವಾಪಸ್ ಬರ್ತೀವಿ. ಪಂಚಮುಖಿ ಬಿಚ್ಚಾಲದಲ್ಲಿ ಆದಷ್ಟು ದರ್ಶನ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ ಗೈಸ್, ಹೋಗ್ತಾ ಇದ್ದೀವಿ. ರಶ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಐತೆ. ರೂಮ್ ಬಿಟ್ಟು ಆಚೆ ಬರೋಕ್ಕಾಗಲ್ಲ. ನಾವು ನೆನ್ನೆ ದರ್ಶನಕ್ಕೆ ಹೋಗಿಲ್ಲ. ನಮ್ಮ ಮನೆಯವ್ರು ಮಾತ್ರ ಹೋಗಿ ಬಂದರು. ನಮ್ಮ ಕೈಯಲ್ಲಿ ಬಿಸಿಲಲ್ಲಿ ಆಗ್ತಾಯಿಲ್ಲ ಅಂದ್ಬಿಟ್ಟು ನಾವು ಬಂದಿಲ್ಲ. ಇವತ್ತು ಎಷ್ಟೇ ಕಷ್ಟ ಆಗಲಿ, ಇವತ್ತು 3 ಸತಿಯನ್ನ ದರ್ಶನ ಮಾಡಲೇಬೇಕು. ರಾಯರನ್ನ ಮಾಡ್ತೀವಿ. ಮಂತ್ರಾಕ್ಷತೆ ತೊಗೊಬೇಕು. ಸ್ವಾಮಿಯವ್ರ ದರ್ಶನ ಇನ್ನೂ ಮಾಡಿಲ್ಲ, ಮಾಡಬೇಕು. ಇವಾಗ ಮಂಚಾಲೆ ಮತ್ತು ಬಿಚ್ಚಾಲೆ, ಪಂಚಮುಖಿ ಎಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಮಂತ್ರಾಲಯಕ್ಕೆ ಬಂದು ದೇವ್ರ ದರ್ಶನ ಮಾಡಿ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗ್ತೀವಿ. ನೀವು ದೇವ್ರ ದರ್ಶನ ಎಷ್ಟು ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ನಾವು ದರ್ಶನ ಮಾಡಿಕೊಡ್ತೀವಿ ಗೈಸ್. ನೋಡಿ ಗೈಸ್, ನಮ್ಮ ಯಜಮಾನ್ರು ಕಾರ್ ಓಡಿಸ್ತಾ ಇದ್ದಾರೆ, ನಾವು ಕೂತಿದ್ದೀವಿ. ನಮ್ಮ ದೊಡ್ಡ ಮಗಳು ಫೋನ್ ನೋಡ್ತಾ ಇದ್ದಾಳೆ. ಇವರು ನಮ್ಮ ಅಕ್ಕ. ಆ ಅಮ್ಮ ಬೆಳಿಗ್ಗೆಯಿಂದ ಬೋಂಡ ಆಗಿದ್ದಾಳೆ. ಊಟ ಇಲ್ಲ ಪಾಪ, ಅದಕ್ಕೆ ಬೋಂಡ ಆಗಿದ್ದಾಳೆ. ಸ್ವಲ್ಪ ಹೊತ್ತು ಆಮೇಲೆ ಸರೋಗುತ್ತೆ. ಚಾರ್ಜ್ ಮಾಡಬೇಕು. ಅಲ್ಲಿ ನಮ್ಮಮ್ಮ ಕೂತಿದ್ದಾಳೆ. ಹಿಂದೆ ನಮ್ಮ ಚಿಕ್ಕ ಮಗಳು, ನನ್ನ ಮಗ ಮತ್ತು ನಮ್ಮ ಭಾವ, ಇಷ್ಟು ಜನ ನಾವು ಮಂತ್ರಾಲಯಕ್ಕೆ ಬಂದಿರೋದು. ನೀವು ಬನ್ನಿ ನಮ್ಮ ಜೊತೆ. ನೋಡಿ ಗಾಯ್ಸ್, ಇದೇ ಗೋಶಾಲ. ತುಂಬ ದೊಡ್ಡದಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇವಾಗ ಒಳಗಡೆ ಹೋಗೋದಕ್ಕೆ ಬಾಗಿಲು ಹಾಕಿದ್ದಾರೆ, ಒಳಗಡೆ ಹೋಗೋಕ್ಕಾಗಲ್ಲ. ಹೊರಗಡೆಯಿಂದನೇ ಸಾಧ್ಯವಾದಷ್ಟು ತೋರಿಸ್ತಾ ಇದ್ದೀವಿ. ಇದಾದ ಮೇಲೆ ಮುಂದುಗಡೆ ಅಭಯ ಆಂಜನೇಯ ಸ್ವಾಮಿ 108 ಅಡಿ ವಿಗ್ರಹ ಐತೆ, ಅದನ್ನು ಸಹ ತೋರಿಸ್ಕೊಡ್ತೀವಿ. ನೋಡಿ, ಈ ಆರ್ಚ್ ಪಕ್ಕದಲ್ಲೇ ಇದೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. 108 ಅಡಿ ವಿಗ್ರಹ ಇದೆ. ಅದನ್ನು ದರ್ಶನ ಮಾಡಿಕೊಂಡು ಮತ್ತೆ ಬಿಚ್ಚಾಲೆಗೆ ಹೋಗ್ತೀವಿ. ಬಿಚ್ಚಾಲೆಯಲ್ಲೂ ಏಕಶಿಲ ಬೃಂದಾವನ ಇದೆ, ಅದನ್ನು ಸಹ ದರ್ಶನ ಮಾಡಿಸ್ತೀನಿ. ಬನ್ನಿ ಗೈಸ್. ನೋಡಿ ಗೈಸ್, ಇಲ್ಲಿ ಆರ್ಚ್ ಪಕ್ಕದಲ್ಲೇ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ನೋಡಿ, ಇಲ್ಲಿ ಬಂದು ದರ್ಶನ ಮುಗಿಸಿ ಮತ್ತು ಬಿಚ್ಚಾಲೆಗೆ ಹೋಗ್ತೀವಿ. ಬಿಚ್ಚಾಲೆ ದರ್ಶನ ಮಾಡಿಕೊಂಡು ಆಮೇಲೆ ಪಂಚಮುಖಿಗೆ ಹೋಗ್ತೀವಿ.
ನೋಡಿ ಕಟ್ಟಡ ಎಷ್ಟು ಸಖತ್ತಾಗಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ನೋಡ್ತಾ ಇರ್ಬೋದು. ಎಷ್ಟು ಕ್ಲೈಮೇಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಈಗ ದೇವಸ್ಥಾನ. ನೀವು ಈ ಕಡೆ ಬಂದ್ರೂ ಇದನ್ನು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇಲ್ಲೊಂದು ರಾಮನ ವಿಗ್ರಹ ಒಂದು ರೆಡಿ ಆಗ್ತಾಯಿದೆ. ಅದು ಇನ್ನು ದೇವಸ್ಥಾನ ಪೂರ್ತಿ ಆಗಿಲ್ಲ. ಅದು ಪೂರ್ತಿ ಆದಮೇಲೆ ಅದನ್ನು ವಿಡಿಯೋ ಸಮೇತ ಮಾಡಿಕೊಡ್ತೀನಿ ಗೈಸ್. ನೆಕ್ಸ್ಟು ಇವಾಗ ಇಲ್ಲಿ ದರ್ಶನ ಆಯಿತು. ಇದು ಮುಗಿಸ್ಕೊಂಡು ಪಂಚಮುಖಿ ಹೋಗ್ತೀವಿ. ಬಿಚ್ಚಲ್ಲಿ ಹೋಗ್ತೀವಿ. ಫಸ್ಟ್ ಬಿಚ್ಚಲ್ಲಿ ಮುಗಿಸ್ಕೊಂಡು ಬಿಚ್ಚಲ್ಲಿ ದರ್ಶನ ಮಾಡಿ ಪಂಚಮುಖಿಗೆ ಹೊರಡ್ತೀವಿ. ಅಲ್ಲಿನೂ ದರ್ಶನ ಮಾಡಿಕೊಡ್ತೀನಿ ಬನ್ನಿ ಗೈಸ್. ನೋಡಿ ಗೈಸ್, ಇದು ತುಂಗಭದ್ರಾ ನದಿಯ ಬ್ರಿಡ್ಜು. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಎಷ್ಟು ಅದ್ಭುತವಾಗಿದೆ ನೋಡ್ರಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಫಾರಿನ್ನಲ್ಲದಂಗೆ ಇರುತ್ತೆ. ನೀರು ಸ್ವಲ್ಪ ಕಡಿಮೆ ಆಗಿದೆ ತುಂಗಭದ್ರಾ ನದಿಯಲ್ಲಿ, ಮಳೆ ಇಲ್ಲ ಅಲ್ಲ, ಅದಕ್ಕೋಸ್ಕರ ನೋಡಿ ಈ ಬ್ರಿಡ್ಜ್ ಮೇಲೆ ಹೋಗ್ತಾಯಿದ್ರೆ ಎಲ್ಲೋ ಸಿಂಗಪೂರಲ್ಲಿ ಹೋದಂಗೆ ಇರುತ್ತೆ ಫೀಲಿಂಗ್. ಅಷ್ಟು ಚೆನ್ನಾಗಿದೆ. ನೋಡಿ ಕೆರೆಯಲ್ಲಿ ನೀರಿಲ್ಲ, ನೀರು ಸ್ವಲ್ಪನೇ ಐತೆ, ಜಾಸ್ತಿ ಇಲ್ಲ. ನೀರು ಸ್ವಲ್ಪನೇ ಇದೆ. ಬ್ರಿಡ್ಜ್ ನೋಡ್ಬೋದು. ಸುಮಾರು ಒಂದು ಕಿಲೋಮೀಟ್ರ್ ಇರುತ್ತೆ. ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಎಲ್ಲ ಫಾರಿನಲ್ಲಿ ಹೋದಂಗೆ ಇರುತ್ತೆ ಫೀಲಿಂಗ್. ನೋಡಿ ಗೈಸ್, ಇವಾಗ ಬಿಚ್ಚಾಲಿಗೆ ಎಂಟ್ರಿ ಆಗಿದ್ದೀವಿ. ಬಿಚ್ಚಾಲಿಯಲ್ಲಿ ನಿಮಗೆ ರಾಯರ ಏಕಶಿಲಾ ಬೃಂದಾವನನ ದರ್ಶನ ಮಾಡಿಸಿ ಆಮೇಲೆ ಪಂಚಮುಖಿ ಹೋಗ್ತೀವಿ. ಓಕೆನಾ? ಬನ್ನಿ ತೋರಿಸ್ಕೊಂಡು ಹೋಗ್ತೀನಿ. ಆಪ್ಸಿ ನೋಡಿ ಗೈಸ್, ಬಿಚ್ಚಲ್ಲಿಗೆ ಎಂಟ್ರಿ ಆಗಿದ್ದೀವಿ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಮುಂದ್ಗಡೆ ಬಿಚ್ಚಲ್ಲೇ ಏಕಶಿಲಾ ಬೃಂದಾವನ ದರ್ಶನ ಮಾಡ್ತೀನಿ. ನೋಡಿ ಎಷ್ಟು ಜನ ಬಂದವರು. ಯಾಕಂದರೆ ಇವತ್ತು ಸಂಡೇ ಅಲ್ವಾ, ಅದಕ್ಕೋಸ್ಕರ ಸುಮಾರು ಜನ ಬಂದಿದ್ದಾರೆ, ಸಿಕ್ಕಾಪಟ್ಟೆ ಜನ. ಬನ್ನಿ ಸರ್, ಬನ್ನಿ ಮೇಡಮ್, ಬನ್ನಿ ಸರ್, ಬನ್ನಿ ಮೇಡಮ್. ಮಾನ್ಕಾಯ್ ಸೌತೆಕಾಯಿ ಮಾನ್ಕಾಯ್ ವಾಟರ್ ಮಿಲನ್. ಅಲ್ಲಿ ಬೃಂದಾವನ ಹತ್ರ ಬಿಡಲ್ಲ ವಿಡಿಯೋ ಮಾಡೋಕ್ಕೆ. ಸ್ವಲ್ಪ ದೂರದಿಂದನೇ ದರ್ಶನ ಮಾಡಿಸ್ತೀನಿ. ನೋಡಿ, ಇದು ಅಯ್ಯಪ್ಪ ಜಪ ಮಾಡಿದ ಕಟ್ಟೆ. ಗಣೇಶ ನೋಡಿ, ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಷ್ಟೊಂದು ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಇದೆಲ್ಲ ಅಯ್ಯಪ್ಪನು ಜಪ ಮಾಡಿರುವ ಸ್ಥಳಗಳು. 300 ವರ್ಷಗಳ ಕಾಲ ಜಪ ಮಾಡಿರೋ ಸ್ಥಳಗಳು. ನೋಡಿ ಗೈಸ್, ಏಕಶಿಲಾ ಬೃಂದಾವನ. ಅಲ್ಲಿಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಅದಕ್ಕೋಸ್ಕರ ದೂರದಿಂದನೇ ನಿಮಗೆ ದರ್ಶನ ಮಾಡ್ತಾಯಿದ್ದೀನಿ. 300 ವರ್ಷಗಳ ಕಾಲ ಅಯ್ಯಪ್ಪನು ಆ ಕಟ್ಟೆ ಮೇಲೆ ಜಪ ಮಾಡಿ ಮತ್ತು ಅಪ್ಪಣ್ಣಾಚಾರ್ಯ ಅವರ ದರ್ಶನಕ್ಕಾಗಿ ಇಲ್ಲಿ ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿರೋದು. ನೋಡಿ ಗೈಸ್, ಮುಂಚೆ ನೀರು ಜಾಸ್ತಿ ಇತ್ತು,
ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನೋಡಿ, ಇದೆ ರಾಘವೇಂದ್ರ ಸ್ವಾಮಿಗಳು 300 ವರ್ಷ ಜಪ ಮಾಡಿದ ಕಟ್ಟೆ. ನೋಡಿ, ಆದಷ್ಟು ದರ್ಶನ ಮಾಡಿಸಿದ್ದೀನಿ. ಇದು ಮುಗಿಸ್ಕೊಂಡು ಬಿಚ್ಚಾಲಮ್ಮ ದೇವಿ ದೇವಸ್ಥಾನ ಅದನ್ನು ದರ್ಶನ ಮಾಡಿಸ್ತೀನಿ. ನೋಡಿ, ಮುಂಚೆ ಚಿಕ್ಕದಾಗಿ ಗುಡಿ ಇತ್ತು, ಇವಾಗ ದೊಡ್ಡದಾಗಿ ನಿರ್ಮಾಣ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಬಿಚ್ಚಲ್ಲಿ ದರ್ಶನ ಮಾಡಿಸಿದ್ದೀನಿ ಯಕ್ಷಲ ಬೃಂದಾವನ. ಇವಾಗ ನೆಕ್ಸ್ಟ್ ಪಂಚಮುಖಿಗೆ ಹೋಗ್ತೀವಿ. ಪಂಚಮುಖಿಯಲ್ಲಿ ಕೂಡ ನಮಗೆ ದರ್ಶನ. ಅದಕ್ಕೆ ಮುಂಚೆ ರಾಘವೇಂದ್ರ ಸ್ವಾಮಿಗಳು ನಿದ್ದೆ ಮಾಡ್ತಾ ಇರುವಂಥ ಜಾಗ, ಅದನ್ನು ತೋರಿಸ್ಕೊಂಡು ಆಮೇಲೆ ಪಂಚಮುಖಿಗೆ ಹೋಗ್ತೀನಿ. ನೋಡಿ, ರಾಘವೇಂದ್ರ ಸ್ವಾಮಿಗಳು 300 ವರ್ಷಗಳ ಕಾಲ ಮಲಗಿದಂಥ ಜಾಗ. ಅಲ್ಲಿ ಬಿಚ್ಚಲಲ್ಲಿ ಜಪ ಮಾಡಿ ಇಲ್ಲಿ ಬಂದು ಮಲಗಿರುವಂಥ ಜಾಗ, ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು. ನೋಡಿ ಗೈಸ್, ಇದೆ ಅವರು ವಿಶ್ರಾಂತಿ ತಗೊಳ್ಳುವಂಥ ಮನೆ. ಆ ಜಾಗನ ಸಮೇತ ತೋರಿಸ್ಕೊಡ್ತೇನೆ. ನೋಡಿ ಗೈಸ್, ಇದೆ ಅವರು ಬಿಚ್ಚಲೆಯಲ್ಲಿ ಜಪ ಮಾಡಿ ಇಲ್ಲಿ ವಿಶ್ರಾಂತಿ ತಗೊತಾ ಇರೋವಂಥ ಜಾಗ ತೋರಿಸ್ಕೊಟ್ಟಿದ್ದೀನಿ. ಇಂದ ದರ್ಶನ ಮಾಡ್ಕೊಳ್ಳಿ ಗೈಸ್. ನೋಡಿ ಗೈಸ್, ಇದೆ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತಗೊತಾ ಇರುವಂಥ ಜಾಗ. ಅಲ್ಲೇ ಜಪ ಮಾಡಿ ತಿಂಡಿ ತಿಂದು ಬಂದು ಇಲ್ಲಿ ವಿಶ್ರಾಂತಿ ತಗೊತಾ ಇರುವಂಥ ಜಾಗ ಇದೆ. ನೋಡಿ, ಬಿಚ್ಚಲ ಹತ್ರ ರಾಘವೇಂದ್ರ ಸ್ವಾಮಿಗಳ ಜಪ ಮಾಡ್ತಾ ಇರೋವಂಥ ಜಾಗ ಆಯಿತಾ. ಅಲ್ಲಿ ಪಕ್ಕದಲ್ಲಿ ಒಬ್ಬರು ಮಾವಿನ ಹಣ್ಣು ಮಾರ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಟೇಸ್ಟು. ನಾವು ಸಮೇತ ತಗೊಂಡು ಹೋಗಿದ್ದೀವಿ, ನೀವು ಬಂದು ತಗೊಳ್ರಿ. ಚೆನ್ನಾಗಿದೆ ಮಾವಿನಕಾಯಿ ನೋಡ್ರಿ. ಬನ್ನಿ ಇವ್ರ ಹೆಸರು ಹೇಳಿದ್ರೆ ಒಂದು ಫ್ರೀ ಕೊಡ್ತೀವಿ. ಎಷ್ಟು ವರ್ಷದಿಂದ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವು? 3 ವರ್ಷ. ಹೆಂಗೆ, ಯಾವ ಥರ ಅಪ್ಪಣ್ಣಾಚಾರ್ಯ ಅವ್ರದ್ದು? ಅಂದರೆ ಅವ್ರ ಶಿಷ್ಯರಲ್ಲಿ ಇದ್ರು ಮೇಡಮ್. ತಮಿಳ್ನಾಡು ಸಹ ಬಂದಿದ್ರು ಅವರು. ಅವ್ರ ಶಿಷ್ಯರಲ್ಲಿ 13 ವರ್ಷ ಎಲ್ಲ ಇದ್ರು ಅವರು. ಇಲ್ಲಿ ಮುಂದೆ ಜಪದ ಕಟ್ಟೆ ಇದೆ, ಅಲ್ಲಿ ತಪಾಸ್ ಮಾಡಿ ಇಲ್ಲಿ ಬಂದು ರಸ್ತ ಅಂತಿದ್ರು. ಅಪ್ಪಣ್ಣಾಚಾರ್ಯರು ಅವರು ರಾಯರ್ಕಿನ ದೊಡ್ಡವರು. ಅಪ್ಪಣ್ಣಾಚಾರ್ಯರು ಅವರು ಕೈ ಕಾಲು ಒತ್ತೋದು ಅಂತ ಎಲ್ಲ ಮಾಡ್ತಿದ್ರು.
ಮಾವಿನ ಹಣ್ಣು ನಾವು ಇವಾಗ ಯೂಟ್ಯೂಬ್ ಮಾಡಿದ್ದೀವಲ್ಲ, ಯಾಕೆ ಕೊಡ್ತೀರಾ? ಇನ್ನು ಫ್ರೀಯಾಗಿ ಕೊಡ್ತೀವಿ ಸರ್. ತಗೊಳ್ಳಿ ಸರ್. ಫ್ರೀಯಾಗಿ ಕೊಡ್ತೀರಾ? ಕೊಡ್ತೀವಿ ಸರ್. ಕಷ್ಟ ಬಂದಿದ್ರು ಬೆಳಗ್ಗೆ. ತಗೊಳ್ಳಿ ಸರ್. ಇಲ್ಲಿ ಸರ್ ಮಂತ್ರಾಲಯಕ್ಕೆ ಹೋದ್ರು ಮೇಡಮ್. ತಪಸ್ ಮಾಡ್ಕೊಂಡು ನದಿಯಿಂದ ಇಲ್ಲಿ ತಪಾಸ್ ಮಾಡಿ ಮಂತ್ರಾಲಯಕ್ಕೆ ಹೋದ್ರು. ಮಂತ್ರಾಲಯಕ್ಕೆ ಹೋಗಿ ಜೀವ ಸಮಾಧಿ ಆಗಿರೋದು. ಜೀವ ಸಮಾಧಿ ಆಗಿದೆ. ಫಸ್ಟ್ ಇಲ್ಲೇ ಇದ್ದಿದ್ದು ಮೇಡಮ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಗಾಯ್ಸ್, ನಿಜವಾಗ್ಲೂ ಇಲ್ಲಿ ರಾಘವೇಂದ್ರಪ್ಪನ ಮನೆ ಹತ್ರ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಅವರು ಸಬ್ಸ್ಕ್ರೈಬ್ ಆದರು. ಮತ್ತು ಇದನ್ನು ಮುಗಿಸ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ನೆಕ್ಸ್ಟು ಪಂಚಮುಖಿ ಹೋಗ್ತಾಯಿದ್ದೀವಿ. ಪಂಚಮುಖಿನಲ್ಲಿನೂ ದರ್ಶನ ಮಾಡಿಸ್ಕೊಡ್ತೀನಿ ಬನ್ನಿ. ನೋಡಿ ಗಾಯ್ಸ್, ಬಿಚ್ಚಾಲೆಯಿಂದ ಪಂಚಮುಖಿಗೆ ಬಂದಿದ್ದೀವಿ. ಪಂಚಮುಖಿನಲ್ಲಿ ನನಗೆ ಗೊತ್ತಿದ್ದು ಒಳಗಡೆ ಮೊಬೈಲು ಕ್ಯಾಮ್ರಾ ಅಲೋಡ್ ಇಲ್ಲ. ಆಚೆ ಕಡೆಯಿಂದನೇ ನನಗೆ ಆದಷ್ಟು ಟ್ರೈ ಮಾಡಿ ದರ್ಶನ ಮಾಡಿಸ್ಕೊಡ್ತೀನಿ. ಇದೇ ಪಂಚಮುಖಿ, ಪಂಚಮುಖಿ ದೇವಸ್ಥಾನ. ಇಲ್ಲಿ ಗಾಡಿ ಪಾರ್ಕಿಂಗೆಲ್ಲ ಹಾಕಿ ಹೋಗಿ ದರ್ಶನ ಮಾಡ್ಕೊಂಬರೋಣ ಬನ್ನಿ. ನೋಡಿ ಗೈಸ್, ಪಾರ್ಕಿಂಗ್ ಇಷ್ಟು ದಿನ ನಾವು ಅಲ್ಲೇ ಹತ್ತಿರ ಮಾಡ್ತಾಯಿದ್ವಿ. ಇವಾಗ ಸಿಕ್ಕಾಪಟ್ಟೆ ರಶ್ಶು, ಸ್ಕೂಲುಗಳು ಬೇರೆ ರಜೆ ಇದೆ. ಅದರಿಂದ ನೋಡಿ ಪಾರ್ಕಿಂಗ್ ಎಷ್ಟು ದೂರ ತಂದು ಇಕ್ಕಿದ್ದೀವಿ ಇವತ್ತು ಕಾರ್ನ. ನೋಡಿ ನೋಡಿ ಪಾರ್ಕಿಂಗು ಸಿಕ್ಕಾಪಟ್ಟೆ ದೂರ ಆಗೋಯ್ತು ಇವತ್ತು. ಯಾವಾಗಲೂ ಇಲ್ಲೇ ಮಾಡ್ತಾಯಿದ್ವಿ ಪಾರ್ಕಿಂಗು, ಅಂದರೆ ಜನಗಳು ಕಡಿಮೆ ಇದ್ದರು. ಇವಾಗ ಜನ ಜಾಸ್ತಿ ಆಗಿದೆ. ಜನ ಜಾಸ್ತಿ ಹಾಂ ಅಲ್ಲ, ಇವಾಗ ಇನ್ನೂ ಮಾಡ್ತಾ ಇದ್ದೀನಿ. ಇನ್ನು ಆಮೇಲೆ ಮಾಡ್ತೀನಿ, ತೋರಿಸ್ತೀನಿ ಬಿಡಿ. ನೋಡಿ ಗಾಯ್ಸ್, ನೋಡಿ ನೋಡಿ ಗೈಸ್, ದೇವಸ್ಥಾನ ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ. ಆದ್ರೂ ನನ್ನ ಕೈಯಲ್ಲಿ ಆದಷ್ಟು ದರ್ಶನ ಮಾಡಿಕೊಡ್ತೀನಿ. ಇದೆ ಪಂಚಮುಖಿ ದೇವಸ್ಥಾನ. ತುಂಬ ವಿಶೇಷವಾದ ದೇವಸ್ಥಾನ ಇದು. ಕೇಸರಿ ನಂದನ ಪಂಚಮುಖಿ ಆಂಜನೇಯ ಸ್ವಾಮಿ ಗದಾಲು ಪೂಜೆಗೆ ಗರ್ಭಗುಡಿಲು ಮಾತ್ರಮೇ ದೊರಕಪಡಲು. ಆಂಜನೇಯ ಸ್ವಾಮಿನ ದರ್ಶನ ಮಾಡೋಕ್ಕಂತೂ ಆಗಲ್ಲ. ಇರುವುದರಿಂದ ದರ್ಶನ ಮತ್ತು ಮಂಗಳಾರತಿ ಮಾತ್ರ ಇರುತ್ತದೆ. ಅವರ ಪಾದಗಳನ್ನು ದರ್ಶನ ಮಾಡಿಸ್ಕೊಡ್ತೀನಿ. ನೋಡಿ ಗೈಸ್, ಆಂಜನೇಯ ಸ್ವಾಮಿ ಪಾದಗಳನ್ನು ದರ್ಶನ ಮಾಡ್ಕೊಳ್ಳಿ. ಆಂಜನೇಯ ಸ್ವಾಮಿನಂತೂ ದರ್ಶನ ಮಾಡೋಕ್ಕಾಗಲ್ಲ, ಪಾದಗಳನ್ನು ದರ್ಶನ ಮಾಡಿಸ್ಕೊಡ್ತೀನಿ. ನೋಡಿ ಗೈಸ್, ಇಲ್ಲೊಂದು ವಿಶೇಷವಾದ ಸ್ಥಳ ಇದೆ, ತೋರಿಸ್ತೀನಿ ಬನ್ನಿ ನೋಡೋಣ. ನೋಡಿ ಗೈಸ್, ಒಂದೇ ಒಂದು ಬೆರಳಷ್ಟು ಕಲ್ಲು ಮೇಲೆ ನಿಂತಿರೋದು ಅಷ್ಟು ದೊಡ್ಡ ಕಲ್ಲು. ನಿಜವಾಗ್ಲೂ ತುಂಬ ಆಶ್ಚರ್ಯ ಆಗುತ್ತೆ ಇದು. ನೋಡಿ ಗೈಸ್, ಪಂಚಮುಖಿ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಮಂಡಕ್ಕಿ ಮತ್ತು ಬದನೆಕಾಯಿ ಬೊಂಡ ತುಂಬ ಫೇಮಸ್. ಇಲ್ಲಿ ನೋಡ್ಬೋದು ಅಂಗಡಿಗಳು. ಮುಂಚೆ ಒಂದೆರಡು ಅಂಗಡಿ ಇತ್ತು, ಇವಾಗ ಸಿಕ್ಕಾಪಟ್ಟೆ ಅಂಗಡಿಗಳಾಗಿದ್ದಾವೆ, ನೋಡ್ತಾ ಇರ್ಬೋದು. ಏನು ಬೇಕೋ? ಮಸಾಲ ಮಜ್ಜಿಗೆ ತಗೋ.
ಇವತ್ತು ಆದಷ್ಟು ನನ್ನ ಕೈಲಿ ಸಾಧ್ಯವಾದಷ್ಟು ದರ್ಶನ ಮಾಡಿಸಿದ್ದೀನಿ, ಸಬ್ಸ್ಕ್ರೈಬರ್ನ ಮೀಟ್ ಮಾಡಿಸಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.